ಒಬ್ಬ ಮನುಷ್ಯ ಗಟ್ಟಿ ಆಗ್ಬೇಕಂದ್ರೆ ಏನೋ ಕಾರಣ. ಯಾಕಂದ್ರೆ ಒಬ್ಬ ಮನುಷ್ಯ ಒಬ್ಬ ಚೆನ್ನಾಗಿರ್ತಾನೆ, ಖುಷಿಯಾಗಿರ್ತಾನೆ, ಆಲ್ ಆಫ್ ಅ ಸಡನ್ ಅವನು ಫುಲ್ಲು ಬದಲಾಗ್ಬಿಡ್ತಾನೆ. ಅವನಿಗೆ ಅವ್ನು ಯಾರು ಇಷ್ಟಪಟ್ಟದ ಅವ್ರನ್ನ ಇಷ್ಟಪಡಲ್ಲ, ಯಾರು ಹಚ್ಕೊಳಲ್ಲ, ಯಾರು ಮಾಡಲ್ಲ, ಲೋನ್ಲಿ ಆಗ್ಬಿಡ್ತಾನೆ. ಇದಕ್ಕೇನೋ ಗೊತ್ತಿಲ್ಲ. ಒಂದ್ಸಲ ಅವನ ಜೊತೆ ಕೂತ್ಕೊಂಡು ಮಾತಾಡೋದು ಗೊತ್ತಾಗುತ್ತೆ. ಅವ್ನ ಮನಸ್ಸಲ್ಲಿರೋದು ಅವ್ರ ಮೇಲೆ ಬೇಜಾರು, ಅವ್ರ ಮೇಲೆ ಕೋಪನೂ ಏನಲ್ಲ, ಅವ್ನಿಗಾಗಿರೋ ನೋವು. ಒಬ್ಬ ಮನುಷ್ಯ ಜೀವನದಲ್ಲಿ ನೋವು ಭಾಳ ನೋಡ್ತಾನಲ್ಲ, ಅವ್ನ ಕೊನೆಗೆ ಒಂಟಿಯಾಗೇ ಉಳಿತಾನೆ. ಆಯ್ತಾ? ಯಾಕಂದ್ರೆ ನೋವು ಅವ್ನ ಎಷ್ಟು ಪರಿ ನುಂಗ್ಕೊಂಡ್ಬಿಟ್ಟಿರ್ತಂದ್ರೆ ಯಾವ ವಿಚಾರವಾಗಲಿ, ಯಾವ ವಿಷಯವಾಗಲಿ ಅವ್ನಿಗೆ ಯಾವುದಕ್ಕೂ ಇಂಟ್ರೆಸ್ಟ್ ಬರಲ್ಲ, ಯಾವುದು ಬೇಕನ್ನೋ ಆಸಕ್ತಿ ಆಗಲಿ ಬರಲ್ಲ. ಓಕೆ, ನಾನು ಸಾಕು, ನನ್ನ ಜೀವನ ಸಾಕು ಅಂದ್ಕೊಂಡು ಇದ್ದು ಬಿಡ್ತಾನೆ ಮನುಷ್ಯ. ಅಂಥವ್ರನ್ನ ಆಲ್ಮೋಸ್ಟ್ ನೀವು ಹಾರ್ಟ್ ಮಾಡ್ಕೊಬಿಡ್ರಿ. ಪೇನ್ ನೋಡಿದ್ರೆ ಮಾತ್ರ ಹಾರ್ಟ್ ಮಾಡ್ಕೊಬಿಡ್ರಿ. ಸುಖ ನೋಡಿದ್ರೆ ಬೇಕಾದ್ರೆ ಹಾರ್ಟ್ ಮಾಡಿರಿ. ಯಾಕಂದ್ರೆ ಅವನಿಗೆ ಒಂದು ಕಡೆ ನೋವಿದ್ರೆ 9 ಕಡೆ ಸುಖ ಇರ್ತದೆ. ಅರೆ 9 ಕಡೆ ನೋವು ನೋಡ್ದಾನ ಹತ್ರ ನೀವು ನೋವು ಕೊಡೋರು 10ನೇವ್ರು ಹಾಕ್ಬೇಡ್ರಿ ಅಷ್ಟೇ.